ತುಂಬಾ ಜನ ನಮ್ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಮೇಡಮ್, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಟು ಸುರೇಶಾ, ನಾನು ನಿಮ್ ಡಾಕ್ಟರ್ ಸುಕನ್ಯಾ. ಫಸ್ಟ್ ನಿಮ್ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಬೇಕು. 1 ಅವರ್ ಆದ್ಮೇಲೆ ಈ ಚೆಕ್ ಮಾಡ್ಬೇಕು, ಆಯ್ತಾ. ಈ ಜಾಗದಲ್ಲಿ ನಿಮ್ಗೆ ಏನಾದ್ರೂ ಡ್ರೈ ಫೀಲ್ ಆಗ್ತಿದೆ, ಎಳೆದಂಗ್ ಫೀಲ್ ಆಗ್ತಿದೆ ಅಂತ ಅಂದ್ರೆ ನಿಮ್ದು ಡ್ರೈ ಸ್ಕಿನ್ ಅಂತ ಅರ್ಥ. ಈ ಫೋರ್ ಹೆಡ್ ಮೇಲೆ ಅಥವಾ ಈ ಚೀಕ್ ಸೈಡ್ಗೆ ನೀವು ಈ ತರ ಒಂದು ಟಿಶ್ಯೂ ಪೇಪರ್ ತಗೊಂಡು ಟ್ಯಾಪ್ ಮಾಡಬೇಕು ಆಫ್ಟರ್ 1 ಅವರ್. ಅವಾಗ ಈ ತರ ಟ್ಯಾಪ್ ಮಾಡಿದಾಗ ಇದರಲ್ಲಿ ಏನಾದ್ರೂ ನಿಮ್ಗೆ ಆಯಿಲಿನೆಸ್ ಕಂಡು ಬಂತು ಅಂತ ಅಂದ್ರೆ ನಿಮ್ದು ಆಯಿಲಿ ಸ್ಕಿನ್ ಅಂತ ಅರ್ಥ. ಕೆಲವೊಬ್ಬರಿಗೆ 1 ಅವರ್ ಆದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಈ ಜಾಗದಲ್ಲೂ ಡ್ರೈನೆಸ್ ಫೀಲ್ ಆಗುತ್ತೆ, ಹಾಗೇನೆ ಟಿಶ್ಯೂ ಟೆಸ್ಟ್ ಮಾಡಿದಾಗ ಇಲ್ಲಿ ಆಯಿಲಿ ತರ ಫೀಲ್ ಆಗುತ್ತೆ. ಆಗ ಇದು ನಿಮ್ದು ಕಾಂಬಿನೇಷನ್ ಸ್ಕಿನ್ ಅಂತ ಅರ್ಥ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಅನ್ನೋದು ಪಾರ್ಟ್ ಆಫ್ ಸ್ಕಿನ್ ಟೈಪ್ ಅಂತ ಹೇಳಕ್ಕಾಗಲ್ಲ. ಇದು ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಯಾರಿಗಾದ್ರೂ ಆಗ್ಬೋದು. ಎನ್ವೈರನ್ಮೆಂಟಲ್ ಚೇಂಜಸ್ ಇಂದ ಅಥವಾ ಕಾಸ್ಮೆಟಿಕ್ ಚೇಂಜಸ್ ಇಂದ ಸ್ಕಿನ್ ಅನ್ನೋದು ಡ್ರೈ ಆಗುತ್ತೆ, ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಇರಿಟೇಬಲ್ ಆಗುತ್ತೆ, ರೆಡ್ನೆಸ್ ಆಗುತ್ತೆ. ಇದಕ್ಕೆ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತಾರೆ. ಯೂಶಲಿ ಇದಾಗೋದು ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆದಾಗ. ಸ್ಕಿನ್ ಬ್ಯಾರಿಯರ್ನ ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ಡ್ರೈನೆಸ್ ಕೂಡ ಫೀಲ್ ಆಗಲ್ಲ, ಇಲ್ಲಿ ಆಯಿಲಿ ಕೂಡ ಫೀಲ್ ಆಗಲ್ಲ. ಅವ್ರ ಸ್ಕಿನ್ ನಾರ್ಮಲ್ ಅಂತ ಫೀಲ್ ಆಗುತ್ತೆ. ಆ ಲಕ್ಕಿ ಪೀಪಲ್ದು ನಾರ್ಮಲ್ ಸ್ಕಿನ್ ಅಂತ ಅರ್ಥ. ನೀವು ನಿಮ್ಮ ಸ್ಕಿನ್ ಟೈಪ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾನು ಯಾವುದೇ ಹೋಮ್ ರೆಮಿಡೀಸ್ ಹೇಳಿ ಅಥವಾ ಯಾವುದೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.